ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವೇಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಗೊತ್ತಾ, ಈ ಸಮ್ಮರ್ಗೆ ನನ್ನ ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ತೀನಿ ಅಂತ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವೇಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಗೊತ್ತಾ, ಈ ಸಮ್ಮರ್ಗೆ ನನ್ನ ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದು. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಯಾವ ರೀತಿ ನನ್ನ ಸ್ಕಿನ್ನ ಪ್ಯಾಂಪರ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಐ ಹೋಪ್ ಇದು ನಿಮಗೂ ಹೆಲ್ಪ್ ಆಗ್ಬೋದು. ಮೊದಲನೇದಾಗಿ ನಾನು ಹೊರಗಡೆ ಹೋಗೋವಾಗ ಇದೊಂದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಇದು ದಿಸ್ ಇಸ್ ನಾಟ್ ಎನಿ ಪೇಯ್ಡ್ ಕೊಲಾಬ್ರೇಷನ್ ಅಥವಾ ಪ್ರಮೋಷನ್ ಅಂತ ಅಲ್ಲ. ನಾನು ಪರ್ಸ್ನಲಿ ನಾನೇನು ಯೂಸ್ ಮಾಡ್ತಿದ್ದೀನಿ ನಿಮಗೆ ಹೇಳ್ತಿದ್ದೀನಿ. ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ನು, ಆಯಿಲಿನೂ ಇರುತ್ತೆ, ಸ್ವಲ್ಪ ಡ್ರೈ ಇರುತ್ತೆ. ಸೊ ನಾನು ಅಕ್ವಾ ಸಾಫ್ಟ್ ಜೆಲ್, ಇದು ಆ್ಯಕ್ಚುಲಿ ಇದು ಬಂದು ಮಾಯ್ಶ್ಚರೈಸರು. ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಅರೌಂಡ್ ಇದು 400 ರುಪೀಸ್, 350 400 ಇದೆ. ಅದ್ರ ಜೊತೆಗೆ ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್, ಆಯಿತಾ. ಸನ್ಸ್ಕ್ರೀನ್ ಬಂದು ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅನ್ನೋದಕ್ಕಿಂತ ಸೊ ಅಲ್ಲಿ ಐ ಮೀನ್ 50+ ಇರಬೇಕು SPF. ಸೊ ಆ ಥರದನ್ನ ನೋಡಿ ತೊಗೊಳ್ಳಿ, ಬಿಕಾಸ್ ಸಣ್ಣಗೆ ಹೋದಾಗ ನಿಮ್ಮ ಸ್ಕಿನ್ ಪ್ರೊಟೆಕ್ಟ್ ಆಗಬೇಕಲ್ವಾ. ಸೊ ನಾನು ಫೋಟೋನ್ ಟಿಂಟ್ ಅಂತ ಬಂದಿದೆ, ಸೊ ಇದನ್ನು ಯೂಸ್ ಮಾಡ್ತಿದ್ದೀನಿ. ಇದರಲ್ಲೇ ಇನ್ನೊಂದಿದೆ ಫೋಟೋ ಜಿಯೋ, ಸೊ ಇದೊಂದು ಯೂಸ್ ಮಾಡ್ತಿದ್ದೀನಿ. ಏನಂದರೆ ಇದು ಔಟ್ಡೋರ್ ಹೋದಾಗ ಯೂಸ್ ಮಾಡ್ತೀನಿ. ಎರಡೂ ಬೇರೆ ಬೇರೆ, ಅಂದರೆ ಇದು ಸ್ವಲ್ಪ ಜೆಲ್ಲಿ ಫಾರ್ಮಲ್ಲಿದೆ, ವೈಟ್ ಕಲರ್. ಇದು ಬಂದು ನಮ್ಮ ಸ್ಕಿನ್ ಯಾವ ಕಲರ್ ಇದೆ ಆ ಥರ ಇದೆ. ಸೊ ಅದಕ್ಕೆ ಇದು ಫೋಟೋನ್ ಟಿಂಟ್ ಅಂತ ಹೇಳ್ತಾರೆ ಇದನ್ನು. ಸೊ ಲೈಕ್ ದಿಸ್ ತೋರಿಸ್ಕೊಟ್ಬಿಡ್ತೀನಿ ನಿಮಗೆ. ನನ್ನ ಸ್ಕಿನ್ ಯಾವ ಕಲರ್ ಇದೆ ಅದೇ ಕಲರ್ ಇದೆ. ಸೊ ಇದು ಹಾಕಿದ್ರೆ ನೀವು ಮೇಕಪ್ ಹಾಕಬೇಕು ಅಂತ ಏನೂ ಇಲ್ಲ, ಆರಾಮಾಗಿ ಒಂದು ಲೇಯರು ಇದು ಫೌಂಡೇಶನ್ ಥರನೇ ಆಗಿಬಿಡತ್ತೆ. ಈಸಿಯಾಗಿ ಕವರ್ ಆಗಿಬಿಡತ್ತೆ. ಅಂದರೆ ಕೆಲವೊಂದು ಐ ಮೀನ್ ಇದರಲ್ಲೇ ನೋಡಿ, ಇದು ಬಂದು ಫುಲ್ ವೈಟ್ ಕ್ರೀಮ್ ಥರನೇ ಇರುತ್ತಲ್ವ, ಸೊ ಹೆವಿ ಫೀಲ್ ಆಗುತ್ತೆ. ಸೊ ಇದು ಸ್ಕಿನ್ ಟೋನ್ ಇರೋದ್ರಿಂದ ತುಂಬಾ ಹೆವಿ ಅನಿಸಲ್ಲ ಮತ್ತು ಸ್ಟಿಕ್ಕಿ ಫೀಲ್ ಆಗಲ್ಲ, ಆ ಥರ ಇದೆ. ಸೊ ನಿಮಗೆ ಇದರಲ್ಲೇ ಬೇರೆ ಬೇರೆ ಪ್ರೈಸಲ್ಲೂ ಸಿಗತ್ತೆ. ಸ್ವಲ್ಪ ಇದು 1000 ರುಪೀಸ್ ಅನಿಸುತ್ತೆ, ಇನ್ನೂ ಕಡಿಮೆದು ಸಿಗುತ್ತೆ. ಚೆನ್ನಾಗಿರುತ್ತೆ ಈ ಥರದ್ದು ಯೂಸ್ ಮಾಡಿ ಸನ್ಸ್ಕ್ರೀನು. ಜೊತೆಗೆ ಲಿಪ್ಗೆ ಐ ಮೀನ್ ಫುಲ್ಲು ಡ್ರೈ ಆಗಿಬಿಡತ್ತೆ. ಸೊ ಹಾಗಾಗಿ ಲಿಪ್ ಬಾಮು ಎಲ್ಲ ಮಾಡಬೇಕು, ಲಿಪ್ಸ್ನೂ ಕೇರ್ ಮಾಡಬೇಕು ನಾವು. ಸೊ ನಾನು ಬಂದು ವ್ಯಾಸ್ಲಿನ್ ಯೂಸ್ ತುಂಬ ಡ್ರೈ ಆಗಿದೆ ಅಂದರೆ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ. ಇದರಲ್ಲಿ ಯಾವುದಿದು ಅಂದರೆ ಲಿಪ್ ಥೆರಪಿ ರೋಸಿ ಲಿಪ್ಸ್ ಅಂತ ಸಿಗುತ್ತೆ, ಇದು ನಿಮಗೆ. ಇದನ್ನು ಯೂಸ್ ಮಾಡ್ತೀನಿ. ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬ ಮಾಯ್ಶ್ಚರ್ ಆಗಿರುತ್ತೆ. ಅದ್ರ ಜೊತೆಗೆ ಐ ಪರ್ಸ್ನಲಿ ರೆಕಮೆಂಡ್ ಬಾಡಿ ಶಾಪ್ದು. ಇದು ತುಂಬಾ ಚೆನ್ನಾಗಿದೆ. ಅಂದರೆ ಇದು ಒಂಥರ ಆರೆಂಜ್ ಕಲರ್ ಇರುತ್ತೆ, ತುಂಬಾ ಲೈಟಾಗಿರುತ್ತೆ, ಸ್ಟಿಕ್ಕಿ ಆಗೂ ಇರಲ್ಲ. ಆ್ಯಸ್ ಯು ಕ್ಯಾನ್ ಸಿ, ನಾನಿವಾಗ ಲಿಪ್ಸ್ಟಿಕ್ ಹಾಕ್ಬಿಟ್ಟಿದ್ದೀನಿ, ಇಲ್ಲಾಂದರೆ ತೋರಿಸ್ತಾ ಇದ್ದೆ. ಸೊ ಈ ಥರ ಕಲರ್ ಇರುತ್ತೆ, ಈ ಶೇಡಲ್ಲಿರುತ್ತೆ. ತುಂಬ ಅಂದರೆ ಲೈಕ್ ತುಂಬ ಮಾಯ್ಶ್ಚರ್ ಆಗಿರುತ್ತೆ, ಈ ಶೇಡಲ್ಲಿದೆ. ಇದು ಸ್ವಲ್ಪ ಪ್ರೈಸು 1295. ನಾನು ಆಲ್ಮೋಸ್ಟ್ ಇದನ್ನು ಒಂದು 3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಖಾಲಿನೂ ಆಗಿದೆ. ಆ್ಯಕ್ಚುಲಿ ವ್ಯಾಸ್ಲಿನೂ ತುಂಬ ಚೆನ್ನಾಗಿದೆ. ಸೊ ನೀವು ವ್ಯಾಸ್ಲಿನು ಬೇಕಂದ್ರೂ ಯೂಸ್ ಮಾಡ್ಕೋಬೋದು, ಅಥವಾ ಇದನ್ನು ಬೇಕಂದ್ರೆ ಯೂಸ್ ಮಾಡ್ಕೋಬೋದು, ಯುವರ್ ಚಾಯ್ಸ್. ಅದು ಬಿಟ್ಟು ಇದು ಹೊರಗಡೆ ಹೋಗೋವಾಗ ಇದನ್ನು ಯೂಸ್ ಮಾಡ್ತೀನಿ ನಾನು. ಫಸ್ಟು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಆಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಏನು ಲಿಪ್ ಬಾಮು ಇದನ್ನು ಯೂಸ್ ಮಾಡ್ತೀನಿ ನಾನು. ಸೊ ಕೆಲವೊಂದು ಸಲ ನಾನು ಮೇಕಪ್ ಮಾಡ್ಕೊಂಡು ಹೋದ್ರೂ ಸೊ ಐ ಯೂಸ್ ಮಾಯ್ಶ್ಚರೈಸರ್ ಆದಮೇಲೂ ಸನ್ಸ್ಕ್ರೀನ್ ಅಪ್ಲೈ ಮಾಡಿರ್ತೀನಿ ನಾನು, ಬಿಕಾಸ್ ಬಿಸಿಲಿಗೆ ಹೋಗ್ತಿದ್ದೀನಿ ಅಂತ ಇದ್ದರೆ. ಇಲ್ಲ ಅಂದರೆ ನೆಸೆಸಿಟಿ ಇರಲ್ಲ, ಒಂದು ಲೇಯರ್ ಮೇಕಪ್ಪೇ ಇರುತ್ತೆ ಆ ಥರ. ಅದನ್ನು ಬಿಟ್ಟು ನಾನು ಫೇಸ್ ವಾಶ್ ಇವಾಗ ನಾನು ಯೂಸ್ ಮಾಡ್ತಿರೋದು ಬಾಡಿ ಶಾಪ್ ಅವ್ರದ್ದೇ. ಅದು ಬಂದು ಫೇಶಿಯಲ್ ವಾಶ್ ಅಂತ. ಇದು ಬಂದು 895 ರುಪೀಸ್.
ಇದು ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ನಿ ಎಲ್ಲ ಇತ್ತು ಮುಂಚೆ. ಐ ಮೀನ್ ಜಿಮ್ ಸ್ಟಾರ್ಟ್ ಮಾಡಿದಾಗ ತುಂಬ ಆ್ಯಕ್ನಿ ಆಗಿತ್ತು, ನೋಡಿರ್ಬೋದು ನೀವು. ಸೊ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಾದ್ಮೇಲೆ ಎಲ್ಲ ಕಡಿಮೆ ಆಗಿದೆ. ಬಿಕಾಸ್ ನಂದು ತುಂಬ ಆಯ್ಲಿ ಮತ್ತು ಡ್ರೈ ಕಾಂಬಿನೇಷನ್ ಸ್ಕಿನ್ ಆಗಿತ್ತು. ಸೊ ಚೆನ್ನಾಗಿ ವರ್ಕ್ ಆಗ್ತಿದೆ ಇದು. ಅದನ್ನು ಬಿಟ್ಟು ನಿಮ್ಗೆ ಇನ್ನೂ ಬೇರೆ ಬೇರೆ ಫೇಸ್ ವಾಶ್ಗಳು ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಸದ್ಯಕ್ಕೆ ಇವಾಗ ನಂಗೆ ನೆನಪಾಗ್ತಾ ಇಲ್ಲ ಯಾವುದು ಅಂತ. ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಇದಿಷ್ಟು. ನಾನು ಹೊರಗಡೆ ಹೋಗಬೇಕಂದ್ರೆ ಮುಂಚೆಗೆ ಯೂಸ್ ಮಾಡುವಂಥದ್ದು. ಮನೇಲೇ ಇದ್ದರೆ ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಜಸ್ಟು ಇದು ಜಾನ್ಸನ್ಸ್ ಬೇಬಿ ಲೋಷನ್, ಮುಖನ ತೊಳೆದು ಇದೊಂದು ಅಪ್ಲೈ ಮಾಡಿಬಿಡ್ತೀನಿ. ಇದು ತುಂಬ ಮಾಯ್ಶ್ಚರೈಸ್ ಆಗಿ ಲೈಕ್ ವರ್ಕ್ ಮಾಡುತ್ತೆ. ಜೊತೆಗೆ ಇದು ಸ್ಟಿಕ್ಕಿನೂ ನಾನ್ ಸ್ಟಿಕ್ಕಿ, ಸ್ವಲ್ಪ ಬೇಗ ಅಬ್ಸರ್ವ್ ಮಾಡಿಬಿಡುತ್ತೆ ಸ್ಕಿನ್ನು. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ ನೈಟ್ ಹೊತ್ತು, ಚೆನ್ನಾಗಿರುತ್ತೆ. ಸಿರಮ್ಮು ಯೂಸ್ ಮಾಡ್ಬೋದು. ಎಷ್ಟೊಂದು ಜನ ಸಿರಮ್ ಎಲ್ಲ ಯೂಸ್ ಮಾಡ್ತಾರೆ ಅಂದರೆ ಬಿಫೋರ್ ಇದನ್ನು ಸ್ಕಿಪ್ ಮಾಡಿ ಸಿರಮ್ ಏನು ಯೂಸ್ ಮಾಡ್ತಿರಲ್ಲ ಅದನ್ನು ಮಾಡ್ಬೋದು, ಆ ಥರ ಯೂಸ್ ಮಾಡ್ಬೋದು. ಸೊ ವೀಕ್ಲಿ ಒನ್ಸ್ ಏನು ಮಾಡ್ತೀನಿ ಅಂದರೆ ಫೇಸ್ ಮಾಸ್ಕ್ ಹಾಕೋತೀನಿ. ಯಾವ್ದು ಹಾಕೋತೀನಿ ಅಂದರೆ ಕೆಲವೊಂದು ನಾನೇ ಮನೇಲಿ ಪ್ರಿಪೇರ್ ಮಾಡ್ಕೋತೀನಿ. ಇನ್ನು ಕೆಲವೊಂದು ಬಂದಾಗ ಇದು ಆಲ್ಮೋಸ್ಟ್ ಬಾಡಿ ಶಾಪ್ದೇ ಜಾಸ್ತಿ ಯೂಸ್ ಮಾಡೋದು ನಾನು. ಅದು ಅಡ್ಜಸ್ಟ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ಗೆ. ಸೊ ಅದರಲ್ಲೂ ಕ್ಲೇ ಮಾಸ್ಕ್ ಅಂತ ಬಂದಿದೆ ಈಗ ಹೊಸ್ದಾಗಿ ಬಂದಿರೋದು, ಇದು ಬಾಡಿ ಶಾಪ್ದು. ತುಂಬಾ ಚೆನ್ನಾಗಿದೆ, ಅದ್ರ ಅರೋಮಾನೇ ನೆಕ್ಸ್ಟ್ ಲೆವೆಲ್. ಸೊ ಬೇಗ ಟ್ಯಾನ್ ರಿಮೂವ್ ಆಗುತ್ತೆ, ನಿಮ್ಮದು ಆ್ಯಕ್ನಿ ಏನಿದೆ ಅಲ್ಲ, ಸೊ ಎಲ್ಲದಕ್ಕೂ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ನಾನು ವೀಕ್ಲಿ ಒನ್ಸು. ಅಥವಾ ಮನೇಲೇ ನಾವು ಕಡಲೆ ಹಿಟ್ಟು ಅಥವಾ ಇದು ಪೊಟ್ಯಾಟೋನ ಪೀಲ್ ಮಾಡಿ ಅದ್ರದ್ದು ರಸ ತೊಗೊಂಡು ಅದನ್ನು ಮಾಡ್ಬೋದು. ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದಿಷ್ಟು ನಿಮಗೆ ಸ್ಕಿನ್ ಮೇಲ್ಗಡೆ ಏನು ಅಪ್ಲೈ ಮಾಡಬೇಕು ಅಂತ ಗೊತ್ತಾಯಿತು. ಬಟ್ ಒಳಗಡೆಯಿಂದ ನಾವು ಹೇಗೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಸೊ ನಿಮ್ಮ ವೆಯ್ಟಿಗೆ ತಕ್ಕನಾಗೆ ಇವಾಗ ನಾನೊಂದು 50 kg ಇದ್ದೀನಿ ಅಂದರೆ 2.5 ಲೀಟರ್ ನೀರು ಕುಡಿತೀನಿ. ಜೊತೆಗೆ ಫ್ರೂಟ್ಸ್ ತಿಂತೀನಿ, ಅಂದರೆ ಸ್ವಲ್ಪ ವಾಟರ್ ಕಂಟೆಂಟ್ ಇರೋವಂಥ ಜಾಸ್ತಿ ಫ್ರೂಟ್ಸು ಅದನ್ನೆಲ್ಲ ಇಂಟೇಕ್ ಮಾಡಬೇಕು. ಆಮೇಲೆ ಯೋಗರ್ಟ್ ತಿನ್ನಬೇಕು. ಈ ಸಮ್ಮರಲ್ಲಿ ಅಂದರೆ ನಾವು ಮೇಲೆ ಏನೇ ಹಾಕಿ, ಏನೇ ಕ್ರೀಮ್ ಹಾಕಿ, ಏನೇ ಹಾಕಿದ್ರೂ ಅದು ವರ್ಕ್ ಆಗಲ್ಲ. ನಾವು ಇಂಟೇಕ್ ಏನು ತೊಗೋತೀವಲ್ವ ಅದರಿಂದನೇ ಜಾಸ್ತಿ ಎಫೆಕ್ಟ್ ಆಗೋದು ನಮ್ಮ ಸ್ಕಿನ್ನು, ತುಂಬ ಚೆನ್ನಾಗಿ ಕಾಣಿಸೋದು ನಾವು. ಸೊ ಹಾಗಾಗಿ ನಾವು ತೊಗೊಳ್ಳೋ ಫುಡ್ಡು ತುಂಬ ಇಂಪಾರ್ಟೆಂಟು. ಸೊ ಯಾವ ಫುಡ್ ತಿಂತಿದ್ದೀರಾ ಸಮ್ಮರಲ್ಲಿ, ನೀರು ಎಷ್ಟು ಕುಡಿತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟ್ ಆಗಿರಿ. ಅಕಸ್ಮಾತ್ ನಿಮಗೆ ಬರೀ ನೀರು ಕುಡಿಯೋದಕ್ಕೆ ಬೇಜಾರಾದರೆ ಡಿಟಾಕ್ಸ್ ಥರನೂ ಮಾಡ್ಕೋಬೋದು. ಆ ನೀರೊಳಗಡೆ ಕುಕುಂಬರು ಅಥವಾ ಚಿಯಾ ಸೀಡ್ಸ್ನ ಹಾಕಿ ಸ್ವಲ್ಪ ನೆನೆಸ್ಬಿಟ್ಟು ಆಮೇಲೆ ಕುಡೀರಿ. ನಿಜವಾಗ್ಲೂ ನಿಮಗೆ ನೀರು ಕುಡಿತಿದ್ದೀನಿ ಅನ್ನೋದಕ್ಕಿಂತ ಒಂದು ಜ್ಯೂಸ್ ಕುಡಿತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಚೆನ್ನಾಗಿ ನೀರು ಕುಡಿತೀರಾ. ಸೌತೆಕಾಯಿ ಹಾಕ್ಕೊಳ್ಳಿ, ಒಂದಿನ ಸೌತೆಕಾಯಿ ಹಾಕ್ಕೊಂಡ್ರೆ ಒಂದಿನ ಆ್ಯಪಲ್ ಹಾಕ್ಕೊಳ್ಳಿ. ಈ ಥರ ಬೇರೆ ಬೇರೆ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಬಾಡಿನೂ ಡಿಟಾಕ್ಸ್ ಆಗುತ್ತೆ. ಕುಕುಂಬರು ಮತ್ತು ಪುದೀನ, ಚಿಯಾ ಸೀಡ್ಸು ಇದು ಒಂದು ಕಾಂಬಿನೇಷನ್ ಮಾಡ್ಕೊಬಿಡಿ. ಇನ್ನೊಂದು ಸಲ ಆ್ಯಪಲ್ಲು ಮತ್ತು ಅದ್ರ ಜೊತೆಗೇ ಪುದೀನ ಯಾವಾಗಲೂ ಆ್ಯಡ್ ಮಾಡ್ಕೊಳ್ಳಿ ನೀರಲ್ಲಿ, ತುಂಬಾ ಚೆನ್ನಾಗಿದೆ. ಆ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ನಿಮಗೆ ನೀರನ್ನ ಕುಡಿಯಬೇಕು ಅನ್ನೋ ಫೀಲ್ ಆಗುತ್ತೆ. ಯಾರಿಗೆ ನೀರು ಜಾಸ್ತಿ ಕುಡಿಯೋಕ್ಕೆ ಇಷ್ಟ ಆಗಿರಲ್ಲ ಅವ್ರಿಗೆ ಇದನ್ನು ಹೇಳ್ತಿದ್ದೀನಿ. ಸೊ ಟ್ರೈ ಮಾಡಿ. ಐ ಹೋಪ್ ನಿಮಗೆ ಇದು ಇಷ್ಟ ಆಗುತ್ತೆ. ಅಂದರೆ ಲೈಕ್ ಕೆಲವೊಂದು ಸಲ ಬರೀ ನೀರು ಕುಡಿಯೋಕ್ಕೆ ಬೇಜಾರಾಗುತ್ತಲ್ವಾ, ಈಗ ಡಿಫ್ರೆಂಟಾಗಿ ಕುಡಿತಾ ಇದ್ದರೆ ಇಷ್ಟ ಆಗುತ್ತೆ. ಅವಾಗ ನೀರು ಜಾಸ್ತಿನೂ ಕುಡಿದ್ರೆ ಹೈಡ್ರೇಟ್ ಆಗಿರ್ತೀರ. ಜೊತೆಗೆ ಫ್ರೂಟ್ಸ್ ತಿನ್ನೋದನ್ನು ಮರಿಬೇಡಿ. ಈಗ ಬೆಂಗಳೂರು ವೆದರ್ ನಿಮಗೆ ಗೊತ್ತು, ತುಂಬಾ ಹಾಟ್ ಆಗಿದೆ. ಏನು ಹಾಟ್ ವೇವ್ಸು ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಅರೌಂಡ್ 39 ಡಿಗ್ರಿ ಏನೋ ಇದೆ ಬೆಂಗಳೂರಲ್ಲಿ ಈಗ. ಹಾಗಾಗಿ ಸೊ ಚೆನ್ನಾಗಿ ಸ್ಕಿನ್ನೆಲ್ಲ ಕವರ್ ಮಾಡಿಕೊಂಡು ಓಡಾಡಿ. ಯಾವಾಗಲೂ ಅಷ್ಟೇ ಸ್ಕಿನ್ ಬರ್ನ್ ಆಗೋದು ನೀವು ನೋಡಿರ್ಬೋದು, ಕೆಲವೊಬ್ರಿಗೆ ಹ್ಯಾಂಡಲ್ಲಿ ಆಗ್ತಿರುತ್ತೆ ಅಥವಾ ಇಲ್ಲಿ ಸ್ಕಿನ್ ಮೇಲೆ ಆಗ್ತಿರುತ್ತೆ. ಬಿಕಾಸ್ ಜಾಸ್ತಿ ನಾವು ಸ್ಕಿನ್ನನ್ನು ಬಿಸಿಲಲ್ಲಿ ಎಕ್ಸ್ಪೋಸ್ ಮಾಡಿದಾಗ ಆ ರೀತಿ ಆಗಿಬಿಡುತ್ತೆ. ಸೊ ಆದಷ್ಟು ಫೇಸ್ ಮಾಸ್ಕ್ ಹಾಕ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ, ಗ್ಲೌಸ್ ಹಾಕ್ಕೊಳ್ಳಿ. ಹಾಗಾಗಿ ನಮ್ಮ ಸ್ಕಿನ್ನು ಬಿಸಿಲಿಗೆ ಏನು ಜಾಸ್ತಿ ಹೋಗಬಾರ್ದು ಈ ಹೀಟಲ್ಲಿ. ಹಾಗಾಗಿ ನಾವು ಹಾಗೆ ಮೇಂಟೈನ್ ಮಾಡಬೇಕು. ಜೊತೆಗೆ ಇನ್ನೇನು ಮೇಂಟೈನ್ ಮಾಡಬೇಕಂದ್ರೆ ಕ್ಯಾರಿ ಮಾಡಿ ಕೆಲವೊಂದು ವಾಟರು ಅಥವಾ ಫ್ರೂಟ್ಸು. ಯಾಕೆಂದರೆ ಹೈಡ್ರೇಟ್ ಆಗಿರಬೇಕಲ್ವ ನೀವು, ಹಾಗಾಗಿ ಚೆನ್ನಾಗಿ ಕ್ಯಾರಿ ಮಾಡಿ. ನೋಡಿದ್ರಿ ಅಲ್ವಾ? ಸೊ ಈ ಒಂದು ಸಮ್ಮರಲ್ಲಿ ನಮ್ಮ ಸ್ಕಿನ್ನ ಯಾವ ರೀತಿ ಕೇರ್ ಮಾಡಬೇಕು, ಯಾವ ರೀತಿ ಪ್ಯಾಂಪರ್ ಮಾಡ್ಕೋಬೇಕು ಅಂತ ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಿರ್ತೀನಿ. ನಿಮಗೆ ಯಾವುದಾದ್ರೂ ವೀಡಿಯೋಸ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ DM ಮಾಡಿ. ಯಾವುದಾದ್ರೂ ಟಿಪ್ಸ್ ಬೇಕಿದ್ದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲವ್ ಯು ಆಲ್.